ಇನ್ನು ನಿನ್ನೆಯಷ್ಟೇ ಶಾಮನೂರು ಶಿವಶಂಕರಪ್ಪ ಲೋಕಸಭಾ ಚುನಾವಣೆಯಲ್ಲಿ ಬಿವೈ ರಾಘವೇಂದ್ರ ಅವರನ್ನ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ ಅಂತ ಮತದಾರರತ್ತ ಬೊಟ್ಟು ಮಾಡಿ ತೋರಿಸಿದ್ದರು. ಇದಕ್ಕೆ ಇವತ್ತು ಬಿಎಸ್ ಯಡಿಯೂರಪ್ಪ ಹಾಗೆ ಬಿವೈ ರಾಘವೇಂದ್ರ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಶಾಮನೂರು ಅವರು ರಾಘವೇಂದ್ರ ಅವರು ಇನ್ನೊಂದ್ಸರಿ ಗೆಲ್ಲಿ ಅವರೇನೋ ಮಾಡಿದ್ದಾರೆ ಮಂತ್ರನ ಅಂತ. ಕಾಂಗ್ರೆಸ್ ಹಿರಿಯ ಮುಖಂಡರಾಗಿ ಶಾಮನೂರು ಶಿವಶಂಕರಪ್ಪನವರು ರಾಘವೇಂದ್ರ ಅವರು ಮತ್ತೊಮ್ಮೆ MP ಆಗಬೇಕು ಅಂತ ಹೇಳಿರುವಂಥದ್ದು ಅತ್ಯಂತ ಸ್ವಾಗತಾರ್ಹ ಸಂಗತಿ. ಮತ್ತು ಅವರು ಯಾವುದೇ ಪಕ್ಷ ಭೇದ ಮರೆತು ರಾಘವೇಂದ್ರ ಅವರು ಮಾಡಿರುವಂಥ ಒಳ್ಳೆಯ ಕೆಲಸವನ್ನು ಮೆಚ್ಚಿ ಆ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಶಾಮನೂರು ಶಿವಶಂಕರಪ್ಪನವ್ರಿಗೆ ನಾನು ಅಭಿನಂದನೆ ಅಂತ ಹೇಳ್ತೀನಿ. ಹತ್ರಕ್ಕೆ ಬೆಳೆದಂಥ ಒಬ್ಬರು ಹಿರಿಯರು ಬೇಕು ಒಂದು ರಾಜಕೀಯ ಪಕ್ಷವಾಗಿ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ಹೃದಯಲ್ಲೊಂದು ಇಟ್ಕೊಂಡು ಮೇಲ್ಮಾತಿಗೆ ಬೇರೆ ಮಾತಾಡ್ಬೋದಿತ್ತು. ಅದೇ ಅಂತ ಹಿರಿಯರು ಹೊರತು ನಡೆ ಮತ್ತು ನುಡಿ ಅಂದರೆ ನೇರವಾಗಿ ಮಾತಾಡುವಂಥ ಒಂದು ನಮ್ಮ ಮುತ್ಸದಿಗಳವರು ನೇರವಾಗಿ ಪಕ್ಷವನ್ನು ಮರೆತು ಹಾರೈಸಿದ್ದಾರೆ. ಯಾವುದೋ ನನ್ನ ಪೂರ್ವಜನ್ಮದ ಒಂದು ಪುಣ್ಯದ ಫಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇದರಿಂದ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ ನಮ್ಮಂಥ ಯುವಕರು ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥವ್ರು ನಾವು ಕೂಡ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಪಕ್ಷ ಆಗಲಿ ಅವ್ರು ಮಾಡಿದಂಥ ಒಳ್ಳೆಯ ಕೆಲಸಗಳನ್ನು ನೋಡಿ ಸ್ಮರಣೆ ಮಾಡಬೇಕಾಗಿರೋದು ಈ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥ ಮತ್ತು ಯುವಕರಿಗೂ ಒಂದು ಮಾರ್ಗದರ್ಶನ ಅಂತೇಳಿ ನನಗೆ ಒಂದು ಪರಿಪಾಠ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ತುಂಬ ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಗೆ DCM DK ಶಿವಕುಮಾರ್ ಸಿಡಿಮಿಡಿಗೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಮೂಲಕ ಶಾಮನೂರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಶಾಸಕರ ಮೇಲೆ ಯಾರು ಮಾತನಾಡಬೇಕು ಏನ್ ಮಾತನಾಡಬೇಕು ಅನ್ನೋದನ್ನ ನಾವು ಮಾತನಾಡ್ತೀವಿ ಅವ್ರ ಜೊತೆಗೆ ಅಂತ ಹೇಳಿದ್ದಾರೆ. ಬಿಜೆಪಿ ಸಂಸದರನ್ನ ಮತ್ತೊಂದ್ಸರಿ ಗೆಲ್ಸಿ ಅಂತ ನಿಮ್ಮ ಪಕ್ಷದ ಹಿರಿಯ ಶಾಸಕರು ಮಾತಾಡಿದ್ದಾರೆ ಸರ್. ಹೌದಾ? ನನಗೆ ಗೊತ್ತಿಲ್ಲ, ನಾನು ಅದನ್ನ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ನೋಡ್ರಿ, ಈ ಸತಿ ಶಿವಮೊಗ್ಗ ನಾವು ಗೆಲ್ತೀವಿ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ಬಿಜೆಪಿ ಸಂಸದರನ್ನ ಮತ್ತೊಂದ್ಸರಿ ಗೆಲ್ಸಿ ಅಂತ ನಿಮ್ಮ ಪಕ್ಷದ ಹಿರಿಯ ಶಾಸಕರು ಮಾತಾಡಿದ್ದಾರೆ ಸರ್. ಹೌದಾ? ನನಗೆ ಗೊತ್ತಿಲ್ಲ, ನಾನು ಅದನ್ನ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ನೋಡ್ರಿ, ಈ ಸತಿ ಶಿವಮೊಗ್ಗ ನಾವು ಗೆಲ್ತೀವಿ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ನನ್ನ ಸ್ಟೇಟ್ಮೆಂಟಿನ ನಾನು ಖುದ್ದಾಗಿ ನನ್ನ ಕಣ್ಣಲ್ಲಿ ಗಮನಿಸಿಲ್ಲ. ಅವರು ಶಾಸಕರಿದ್ದಾರೆ, ಶಾಸಕರು ಮೇಲೆ ಯಾರು ಏನು ಅದು ಉತ್ತರ ಕೊಡಬೇಕು ಅಂತ ಒಂದು ಲೆಕ್ಕಾಚಾರ ಇದೆ, ಮಾತಾಡ್ತೀನಿ. ಇನ್ನು ಬಿವೈ ರಾಘವೇಂದ್ರ ಅವರನ್ನ ಶಾಮನೂರು ಶಿವಶಂಕರಪ್ಪ ಹೊಗಳಿದ ವಿಚಾರವಾಗಿ ಬಿಜೆಪಿ MLC ವಿಶ್ವನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಮನೂರು ಹಿರಿಯ ಮುತ್ಸದ್ದಿ ಅಲ್ಲ, ಆತ ಜಾತಿವಾದಿ ಮುತ್ಸದ್ದಿ. ಕಾಂಗ್ರೆಸ್ ಜೀವಂತವಾಗಿದ್ರೆ ಅವರನ್ನ ಮೊದಲು ಪಕ್ಷದಿಂದ ಸಸ್ಪೆಂಡ್ ಮಾಡಲಿ. ನೀನ್ ದೇಶವಾದಿನೋ ಇಲ್ಲ ಜಾತಿವಾದಿನೋ ಅಂತೆಲ್ಲ ಗುಡುಗಿದ್ದಾರೆ. ಯಾವ ಹಿರಿಯ ರಾಜಕೀಯ ಮುತ್ಸದ್ದಿಗಳು ಎಲ್ಲ ಜಾತಿವಾದಿ ಮುತ್ಸದ್ದಿಗಳು ಇರುವಂಥದ್ದು. ಕಾಂಗ್ರೆಸ್ ಜೀವಂತವಾಗಿದ್ದರೆ ಅವನು ಫಸ್ಟ್ ಪಾರ್ಟಿನ ಸಸ್ಪೆಂಡ್ ಮಾಡಿ. ಶಾಮನೂರು ಶಿವಶಂಕರಪ್ಪನ ಯಾರಾದರೂ ಕಾಂಗ್ರೆಸ್ಸಿಂದ ಟಿಕೆಟ್ ಪಡೆದು ಶಾಸಕರಾಗಿ ಮಗ ಮಂತ್ರಿಯಾಗಿ ನೀನು ಕಾಂಗ್ರೆಸ್ಸಲ್ಲಿ ಇದ್ದುಕೊಂಡೇ ಕಾಂಗ್ರೆಸ್ ಅಧಿಕಾರ ಅನುಭವಿಸ್ಕೊಂಡು ನೀನು ಬೇರೆ ಪಾರ್ಟಿ ಕ್ಯಾನ್ವಾಸ್ ಮಾಡ್ತೀಯಲ್ಲ, ಏನು ಹೇಳ್ಬೇಕು ನಿಮಗೆ? ನೀನು ದೇಶವಾದಿನೋ ಜಾತಿವಾದಿನೋ? ಯು ಮಸ್ಟ್ ಇಮಿಡಿಯೇಟ್ಲಿ ಔಟ್ ಔಟ್ ಫ್ರಮ್ ದಿ ಪಾರ್ಟಿ. ಇದೇ ಮೊದಲ ಬಾರಿ ಇಲ್ಲ ಸರ್, ಹಿಂದೆನೂ ಕೂಡ ಸಾಕಷ್ಟು ಬಿಜೆಪಿ ಕೆಲವರು ಇದ್ದಾರಲ್ಲ, ಇವರೇ ವಿಜೇಂದ್ರ ಪರವಾಗಿ ಮಾತಾಡಿದ್ದಾರೆ, ನೆಂಟರವರು ಎಲ್ಲ ಒಟ್ಟಿಗೆ. ಪಾರ್ಟಿ ಸೋತರು ನೆಂಟರ ಸೋಲ್ಬಾರ್ದು. ಇನ್ನು ಶಾಮನೂರು ಹೇಳಿಕೆಯನ್ನ ಹಿಡಿದು ವಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯ ಆಡೋದಕ್ಕೆ ಶುರು ಮಾಡಿದ್ದಾರೆ. ಮೋದಿಯನ್ನ ಬೆಂಬಲಿಸಿ ರಾಘವೇಂದ್ರ ಅವರಿಗೆ ಮತ ನೀಡಿ ಅಂತ ಶಾಮನೂರು ಹೇಳಿದ್ದಾರೆ. ಕಾಂಗ್ರೆಸ್ ಕತೆ ಹೇಗಾಗಿದೆ ಅಂದ್ರೆ ಮನೆಯೊಂದು 3 ಬಾಗಿಲಿನಂತಾಗಿದೆ ಅಂತ ಲೇವಡಿ ಮಾಡಿದ್ರು. ಪ್ರಹ್ಲಾದ್ ಜೋಶಿ ಅವರು ಕೂಡ ಶಿವಶಂಕರಪ್ಪನವರು ಹಿರಿಯರಾಗಿ ಆಶೀರ್ವಾದ ಮಾಡಿದ್ದಾರೆ. ಅವರ ಹೇಳಿಕೆ ಬಿಜೆಪಿಗೆ ಆಶೀರ್ವಾದ ಅಂತ ಭಾವಿಸ್ತೀನಿ ಅಂತ ತಿಳಿಸಿದ್ದಾರೆ. ಕಾಂಗ್ರೆಸ್ ಲೀಡರ್ಗಳೇ, ಕಾಂಗ್ರೆಸ್ಸಿನ ಲಿಂಗಾಯತರ ರಾಷ್ಟ್ರೀಯ ಅಧ್ಯಕ್ಷರು, ಕಾಂಗ್ರೆಸ್ಸಿನ ಲಿಂಗಾಯತರ ರಾಷ್ಟ್ರೀಯ ಅಧ್ಯಕ್ಷರು
ಶಾಮನೂರು ಶಿವಶಂಕರಪ್ಪನವರು ಏನು ಹೇಳಿದ್ದಾರೆ? BJPನ ಗೆಲ್ಲಿಸಿ, ಮೋದಿಯನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಅರ್ಥ ಏನು? ಅರ್ಥ ಆಯ್ತಲ್ಲ? ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಾಗಿದೆ, 6 ಬಾಲಾಗ್ತೈತೆ, ಆಮೇಲೆ 12 ಬಾಗಿಲಾಗ್ತೈತೆ, ಆಮೇಲೆ ಸೋರುತಿಯದು ಮನೆ ಮಾಳಿಗೆ ಅಂತೇಳಿ ಸೋರಕ್ಕೆ ಶುರುವಾಗ್ತೈತೆ. ಅಲ್ಲ, ಕಾಂಗ್ರೆಸ್ ಪಾರ್ಟಿಯಲ್ಲಿ ನೋಡಿ, ಅವರು ಈಗಾಗಲೇ ಅನೇಕ ರೀತಿಯ ಗೊಂದಲಗಳಿದ್ದಾವೆ. ಶಾಮನೂರು ಶಿವಶಂಕರಪ್ಪನವರು ಹಿರಿಯರಾಗಿ ರಾಘವೇಂದ್ರ ಅವರಿಗೆ ಕೊಟ್ಟಿದ್ದು, ಅದು ಇನ್ ಎ ವೇ ಮೋದಿ ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಒಟ್ಟು BJPಗೆ ಅವರ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ.